ಹಾಯ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 2 ಡೇಸಿಂದ ಲಾಗೇ ಮಾಡಿರಲಿಲ್ಲ, ಹಂಗಾಗಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸನಿ ನೋಡಿ ರೆಡಿಯಾಗಿದ್ದಾನೆ. ಡ್ಯಾನ್ಸ್ ಇದೆ ಒಂದು, ಬಿಟ್ಟು ಬರಬೇಕು ಇವಾಗ. ಟೈಮ್ ಬಂದು 8 o'clock ಆಗಿದೆ. ಇವತ್ತು ಜನವರಿ 26 ಗಣರಾಜ್ಯೋತ್ಸವ ದಿನ. ಹಾಗಾಗಿ ಅವನಿಗೆ ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಸ್ತಿದ್ದಾರೆ. ನಾನು ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಸನಿಗೂ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿಸಿದ್ದೀನಿ ನೋಡಿ. ಇವಾಗ ಇನ್ನು ಹೋಗಿ ಅವನ ಬಿಟ್ಟು ಬಂದು ನೆಕ್ಸ್ಟ್ ಪೂಜೆ ಅದೇನಿದೆ ಅದನ್ನೆಲ್ಲ ಮಾಡ್ಕೋಬೇಕು. ಅವರು 8:30ಗೆ ಎಲ್ಲ ಕರ್ಕೊಂಡು ಬಾ ಅಂತೇಳಿ ಅಂದಿದ್ದಾರೆ. ಆ್ಯಂಡ್ ಇವತ್ತಿನ ಲಾಗ್ ಯಾವ ಥರ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡೋಣ. ರೆಡಿನಾ ಸ್ಕೂಲ್ಗೆ ಹೋಗಕ್ಕ? ರೆಡಿನಾ? ಹೋಗೋಣ. ಸ್ಪೀಚ್ ಹೇಳ್ಬಿಡು ಅನ್ಸುತ್ತೆ ಬಂಗಾರ. Today is 30th day. We are so to be Indians. Sorry, thank you friends. Wow, nice. Happy Republic Day, Kanda. Thank you. ನಡಿಪ ಹೋಗ್ತಿದ್ದೀವಿ ಇವಾಗ ಸ್ಕೂಲಿಗೆ ಬಿಟ್ಟು ಬರೋಕೆ. ಬ್ಯಾಗ್ ನಡಿ ಸರಿ. ಕರ್ಕೊಂಡೋಗಿ ಬಿಟ್ಟು ಬಂದೆ ನೋಡಿ. ನಾನು ಜಸ್ಟ್ ಬಂದು ಕುಂತ್ಕೊಂಡಿದ್ದೀನಿ. ಅವ್ನು ಖುಷಿ ಆ ಥರ ಎಲ್ಲ ಹೋಗೋಕ್ಕೆ ಮಾಡೋಕ್ಕೆ ಅವ್ನು ತುಂಬ ಖುಷಿ ಪಡ್ತಾನೆ. ನೋಡೋಣ ಇವತ್ತು ಯಾವ ಥರ ಡ್ಯಾನ್ಸ್ ಮಾಡ್ತಾನೆ ಅಂತೇಳಿ ಅದನ್ನು ವಿಡಿಯೋ ಶೇರ್ ಮಾಡ್ಕೊತೀನಿ. ಬನ್ನಿ ನನ್ನ ಕೆಲಸನ ಕಂಟಿನ್ಯೂ ಮಾಡೋಣ. ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆನೂ ಮುಗಿಸಿದೆ ನೋಡಿ. ಪೂಜೆನೂ ಕಂಪ್ಲೀಟ್ ಆಯಿತು. ಹಾಯ್, ನೆಕ್ಸ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. ಸನ್ನಿಗೂ ಬೆಳಗ್ಗೆ ಮಾಡಿ ಕಳಿಸಿ ಈ ಥರ ಗ್ಯಾಸ್ ಕಟ್ಟೆ ಆಗಿದೆ. ಆ್ಯಂಡ್ ಅವನಿಗೆ ಆ್ಯಪಲ್ ಕಳಿಸಿ ಇನ್ನೆರಡು ಆ್ಯಪಲ್ ಟಿಫಿನ್ ಬಾಕ್ಸಲ್ಲಿ ಇಡಿಸ್ಲಿಲ್ಲ. ಇದನ್ನು ಹಾಗೆ ತಿನ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ ನಾನು. ಏನಾಗ್ಬಿಡುತ್ತೆ ಅಂದರೆ ಬೆಳಗ್ಗೆನೇ ಫುಲ್ ಕೆಲಸ ಮಾಡೋಷ್ಟಿಗೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ವಿಡಿಯೋ ಕ್ಲಾರಿಟಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಬೆಳಗಿನ ಜಾವನೇ ಅಲ್ವಾ. ಬೆಳಗ್ಗೆ ಅಂದ್ರೂ 9 ಗಂಟೆ ಎಲ್ಲ ಆಗಿದೆ. ಬಟ್ ಈ ಕಡೆ ನಮ್ಮ ಮನೆ ಕಡೆ ಬಿಸಿಲು ಬರೋದ್ರಿಂದ ಸ್ವಲ್ಪ ಲೈಟಾಗಿ ಕಾಣಿಸ್ತಿರ್ಬೋದು ನಿಮಗೆ. ನೆಕ್ಸ್ಟು ನಮ್ಮೂರಲ್ಲಿ ಈ ಥರ ಎಲ್ಲ ಪಾರ್ಸಲ್ಲು ಮನೆಗೆ ಬರ್ತಾ ಇರಲಿಲ್ಲ. ಅಂದರೆ ಪಾರ್ಸಲ್ ಅಂದರೆ ಡ್ರೆಸ್ಸು ಮೀಶೋದಿಂದ ಫ್ಲಿಪ್ಕಾರ್ಟ್ಲಿಂದ ಪಾರ್ಸಲ್ ಬರ್ತಾಯಿದ್ವು. ಬಟ್ ನಮಗೆ ತರಕಾರಿ ಆ್ಯಂಡ್ ಏನಾದರೂ ತೊಗೊಂಡ್ರೆ ಪಾರ್ಸಲ್ ಬರ್ತಾ ಇರಲಿಲ್ಲ, ಮನೆಗೆ ಹೋಮ್ ಡೆಲಿವರಿ ಇರಲಿಲ್ಲ. ಬಟ್ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ನನಗೆ ತುಂಬಾ ಹೆಲ್ಪ್ ಆಗಿದೆ. ನೋಡ್ತಿರ್ಬೋದು, ನಿನ್ನೆ ಇನ್ಸ್ಟೆಂಟ್ ಖಾರದ ಪುಡಿ ಆ್ಯಂಡ್ ಎಣ್ಣೆ, ಸನ್ನಿ ಬ್ರೋಕ್ಲಿ ಅಂತಿದ್ದ ಬ್ರೋಕ್ಲಿ ಆ್ಯಂಡ್ ಕೆಲವು ಪದಾರ್ಥಗಳನ್ನ ನಾನು ಆನ್ಲೈನಲ್ಲೇ ತರಿಸ್ಕೊಂಡೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋ ಗೃಹಿಣಿಗಳಿಗೂ ಹೆಲ್ಪ್ ಆಗುತ್ತೆ. ನನಗೆ ತುಂಬಾ ಖುಷಿ ಆಯಿತು. ಸಡನ್ಲಿ ಮಕ್ಕಳು ಏನಾದರೂ ಕೇಳ್ತಿರ್ತವೆ, ಹೋಗಿ ತರೋಕ್ಕಾಗಲ್ಲ. ಈ ಕಡೆ ಭಾಗದಲ್ಲಿ ಇನ್ನೂ ಇರಲಿಲ್ಲ. ಬೆಂಗಳೂರು ಸೈಡು, ಧಾರವಾಡ ಸೈಡು ಏನೋ ಆಗಿರ್ಬೋದೇನು ಗೊತ್ತಿಲ್ಲ. ಬಟ್ ಈ ಕಡೆ ಇನ್ನೂ ಇರಲಿಲ್ಲ. ಬಟ್ ಇವಾಗ ರೀಸೆಂಟಾಗಿ 6 ಮಂತ್ ಏನೋ ಸ್ಟಾರ್ಟ್ ಆಯ್ತಂತೆ. ನನಗೂ ಗೊತ್ತಿರಲಿಲ್ಲ, ನಿನ್ನೆ ಗೊತ್ತಾಯಿತು. ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಗೇನು ಬೇಕು ಅದನ್ನು ನಾವು ಮನೆಗೆ ತರಿಸ್ಕೋಬೋದು. ಆ್ಯಂಡ್ ಬನ್ನಿ ಚಪಾತಿ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಕೂಡ ನಾನು ಅವನಿಗೆ ಟಿಫಿನ್ಗೆ ಅಂತೇಳಿ ಚಪಾತಿ ಮಾಡಿದ್ದೆ.
ಅದರಲ್ಲೇ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು. ನಾನು ತಿನ್ಕೊಳ್ಬಿಡೋಣ, ಬೆಳಗಿನ ತಿಂಡಿಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಇನ್ನೇನು ಸನ್ನಿ ದೊಡ್ಡವನಾಗ್ತಾ ಬಂದನಲ್ವ, ಅವನಿಗೂ ಸ್ವಲ್ಪ ಲೈಟಾಗಿ ಒಂದು 10% ಫುಡ್ಡು ಜಾಸ್ತಿ ಮಾಡಬೇಕು ನೋಡಿ. ಇವಾಗೆಲ್ಲ ಮಕ್ಕಳಿಗೆ ಪ್ರತಿ ವರ್ಷ ಕೊಡೋಷ್ಟೇ ಫುಡ್ಡು ಕೊಡಬಾರ್ದು. ಸ್ವಲ್ಪ ನಮಗೆ ಗೊತ್ತಿಲ್ಲದೆ ನಾವು ಡೈಲಿ ಒಂದು ತುತ್ತು ತಿನ್ನಿಸ್ತಾ ಇದ್ದರೆ ಒಂದು ಸ್ವಲ್ಪ ದಿನಗಣ 2 ತುತ್ತು ಮಾಡ್ಕೊತ ಹೋಗಬೇಕು. ಅಂದರೆ ಮಕ್ಕಳಿಗೂ ಕೂಡ ಅವ್ರದ್ದು ಗ್ರೋತ್ ಆಗಿರ್ಬೋದು, ಮತ್ತು ನೆಕ್ಸ್ಟ್ ಅವ್ರಿಗೂ ಶಕ್ತಿ ಬೇಕಲ್ವಾ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ತಾಯಂದಿರು ಸ್ವಲ್ಪ ಒಂದು ತುತ್ತು ಕೊಡೋದ್ರ ಬದಲು ಒಂದು 2 ತುತ್ತು ತಿನ್ನಿಸ್ಬೇಕು. ಮಕ್ಕಳು ತಿನ್ನಲ್ಲ ಅಂತಾರೆ ಖಂಡಿತವಾಗ್ಲೂ. ಈಗಿನ ಮಕ್ಕಳು ಅಷ್ಟು ಈಸಿಯಾಗಿ ಊಟ ಮಾಡಲ್ಲ, ನನಗೂ ಗೊತ್ತಿರೋದೆ. ಬಟ್ ನಾವು ಅದನ್ನು ಟೇಸ್ಟಿ ಮಾಡಿ ಮಕ್ಕಳಿಗೆ ಹೇಗಾದರೂ ತಿನ್ಸೋಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಮಕ್ಕಳು ಇವಾಗ ಹೊರಗಿನ ಪದಾರ್ಥ ತಿನ್ನೋದ್ರಿಂದ ಮನೆ ಊಟ ತುಂಬ ತುಂಬಾ ಕಡಿಮೆ ನೋಡಿ. ನಮ್ಮ ಸನ್ನಿಗೆ ನಾನು ಹೊರಗಿಂದು ಜಾಸ್ತಿ ಕೊಡೋಕ್ಕೆ ಇಷ್ಟಪಡಲ್ಲ. ಆಲ್ಮೋಸ್ಟ್ ಅಲ್ಲಿ ನಾನು ಮನೆಯಲ್ಲೇ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಈ ಕಡೆ ನಾನು ಚಪಾತಿ ಮಾಡಿಕೊಂಡು ತಿಂತಾಯಿದ್ದೆ ನೋಡಿ. ಬೆಳಗ್ಗೆ ಸನ್ನಿ ಹೋದ ತಕ್ಷಣವೇ ನನ್ನ ರೊಟೀನ್ ಇದೇ ಆಗಿರುತ್ತೆ ನೋಡಿ. ನಾನು ದೇವ್ರ ಪೂಜೆ ಮಾಡೋದು, ನಾನು ಟಿಫಿನ್ ಮಾಡ್ಕೊಂಡು ತಿನ್ನೋದು. ನೆಕ್ಸ್ಟ್ ಇದಾದಮೇಲೆ ನನ್ನದು ಮೊದಲಿಗೆ ಇದೇ ಪ್ರೊಸೆಸ್ಸೇ ಆಗಿಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆ ಎದ್ದು ಊಟ ಮಾಡಲೇಬೇಕಲ್ವ. ಅವನು ಹೋದ ತಕ್ಷಣವೇ ಇದನ್ನೆಲ್ಲ ಮಾಡಿಕೊಂಡು ಆಮೇಲೆ ಏನಾದರೂ ಎಕ್ಸ್ಟ್ರಾ ಥಿಂಗ್ಸು ಮನೆ ಕ್ಲೀನ್ ಇಡೋದಾಗಿರ್ಬೋದು, ಇಲ್ಲ ಅದೂ ಎಲ್ಲನೂ ಆಗಿದ್ದರೆ ಸುಮ್ಮನೆ ಮನೇಲಿ ಜಸ್ಟ್ ಅವ್ನು ಬರೋವರೆಗೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಮಾಡ್ತೀನಿ ಅಷ್ಟೇ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಫಾಲೋವರ್ಸ್ ಕೂಡ ಆಗ್ತಾಯಿದ್ದಾರೆ. ನಾನು ಇನ್ನು ಮುಂದೆ ಶಾರ್ಟ್ಸ್ ವಿಡಿಯೋ ಕೂಡ ಜಾಸ್ತಿ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಯಾಕೆಂದರೆ ನನಗೆ ಇವಾಗೆ ಫಾಲೋವರ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಂಗಾಗಿ ನಾನು ಲಾಂಗ್ ವಿಡಿಯೋನ ಹೇಗೆ ಸಪೋರ್ಟ್ ಮಾಡ್ತೀರಾ ಅದೇ ಥರ ಶಾರ್ಟ್ ವಿಡಿಯೋನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶಾರ್ಟ್ ವಿಡಿಯೋ ಕೂಡ ನಾನು ಜಾಸ್ತಿನೇ ಹಾಕ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಶಾರ್ಟ್ ವಿಡಿಯೋಗೂ ಹೆಲ್ಪ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟು ನಾನು ಬೆಳಗಿನ ಜಾವಕ್ಕೆ ಪಲ್ಯ ಏನು ಮಾಡ್ಕೊಂಡಿರಲಿಲ್ಲ, ಒಬ್ಬಳೇ ಇದ್ನಲ್ವ. ಹಂಗಾಗಿ ಏನು ಮಾಡೋದು ಅಂದ್ಬಿಟ್ಟು ಬನಾನಾ ಇತ್ತು, ಬನಾನನ ಕಿವುಚಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ. ಅದನ್ನು ನಾನು ತುಂಬ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾವಾಗ ಚಪಾತಿ ಜೊತೆಗೆ ಕಾಂಬಿನೇಷನ್ ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನು ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ ನನಗೆ 1 ಚಪಾತಿ ಆದರೆ ಸಾಕಾಗೋಗುತ್ತೆ. ಬೆಳಗ್ಗೆ ಮಿಲ್ಕ್ ಶೇಕು, ಇಲ್ಲ ನಾನು ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸ್ ಏನಾದರೂ ಕುಡ್ದಿರ್ತೀನಲ್ವ. ಹಂಗಾಗಿ ಬೆಳಗ್ಗೆ ಅಷ್ಟೊಂದು ನನಗೆ ಹೊಟ್ಟೆ ಹಸಿಯಲ್ಲ. 12 ಗಂಟೆ ಮೇಲೆ ಮತ್ತೆ ನನಗೆ ಹೊಟ್ಟೆ ಹಸಿಯೋದು. ಹಂಗಾಗಿ ನಾನು 1 ಚಪಾತಿನ ಅಷ್ಟೇ ತಿಂತಾಯಿದ್ದೀನಿ. ಜಾಸ್ತಿ ಮಾಡಿದ್ರೂ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ವ, ತಿನ್ನಲ್ಲ ಅಂದ್ಬಿಟ್ಟು 1 ಚಪಾತಿಗೆ ಆಗಷ್ಟೇ, ಇಬ್ಬರಿಗೆ ಆಗಷ್ಟೇ ಹಿಟ್ಟು ನೆನೆಯೋಕೆ ಇಟ್ಕೊಂಡಿದ್ದೆ. ಇನ್ನು ಜಾಸ್ತಿ ಹಿಟ್ಟು ನೆನೆಸಿ ಇಟ್ಟರು ಕೂಡ ಅವನಿಗೂ ಮಧ್ಯಾಹ್ನನೇ ಚಪಾತಿ ಆದರೆ ಅವನಿಗೂ ಟಿಫಿನ್ಗೂ ಕೂಡ ಚಪಾತಿನೇ ಇರುತ್ತಲ್ವ. ಮಧ್ಯಾಹ್ನ ಏನಾದರೂ ಬಿಸಿ ಅನ್ನ ಆ ಥರ ಮಾಡ್ಕೊಂಡು ಬಿಡ್ತೀನಿ ಅಂದ್ಬಿಟ್ಟು ಸ್ವಲ್ಪನೇ ಹಿಟ್ಟು ನೆನೆ ಇಟ್ಟಿದ್ದೆ. ಹಾಗಾಗಿ 1 ಚಪಾತಿ ಮಾಡಿಕೊಂಡು ಈ ಕಡೆ ಬನಾನಾ ಮತ್ತು ನಾನು ಇವತ್ತು ಏನು ಶೇಕ್ ಕುಡ್ದಿರಲಿಲ್ಲ, ಹಂಗಾಗಿ ಇದೇ ಫ್ರೂಟ್ಸಿಂದೇ ತೊಗೊತಾ ಇದ್ದೀನಿ. ಹಂಗಾಗಿ ನನಗಂತೂ ತುಂಬಾ ಇಷ್ಟ ನೋಡಿ ಈ ಥರ. ಇದರಲ್ಲಿ ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು, ಬಟ್ ನನಗೆ ಸದ್ಯಕ್ಕೆ ಹಾಲು ಇರಲಿಲ್ಲ ಅಂದ್ಬಿಟ್ಟು ಹಾಗೆ ತಿಂತಿದ್ದೀನಿ. ಬನ್ನಿ ಟಿಫಿನ್ ಮಾಡ್ಕೊಂಡು ಬರೋಣ. ಇದು ನಿನ್ನೆ ರಾತ್ರಿದೊಂದು ಕ್ಲಿಪ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ರಾತ್ರಿ ಎಲ್ಲ ಸನ್ನಿಯವರ ಅಪ್ಪ ಸೇರಿಕೊಂಡು ಮಾರ್ಕ್ ಮೂವಿ ನೋಡ್ತಾ ಇದ್ರು ನೋಡಿ. ರಾತ್ರಿ ತುಂಬ ಎಂಜಾಯ್ ಮಾಡಿಕೊಂಡು ಅದನ್ನು ಒಂದು ಹಾಗೆ ಇರಲಿ ಅಂದ್ಬಿಟ್ಟು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸನ್ನಿನ ಏನು ಹೇಳಿನಿ, ನೀ ಜಾಸ್ತಿ ಮಾಡಬಾರ್ದು ಅಂತ ಹೇಳಿಲ್ಲ, ಸುಮ್ಮನೆ ಇರಬೇಕು.
ಇನ್ನು ಸಾಯಂಕಾಲ ನಮ್ಮ ಸಿಸ್ಟ್ರ್ ಮನೆ ಕೂಡ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ನೋಡಿ. ಅಲ್ಲಿ ಏನಪ್ಪ ಅಂದರೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿಕೊಂಡು ಇವರಿಬ್ಬರಂತರೂ ಕೇಳಬಾರ್ದು, ಎಲ್ರಿಗೂ ಆ್ಯನಿವರ್ಸರಿ ಬರ್ಡೇ ಮಾಡೋ ಟೆನ್ಷನಲ್ಲಿ ನಾವಿದ್ದರೆ ಸನ್ನಿ ಮತ್ತು ಅವ್ರ ತಂಗಿಗೆ ಫುಲ್ ಕೇಕ್ ತಿನ್ನಬೇಕು, ಕೇಕ್ ನೋಡಬೇಕು. ಇವಾಗ ಮಕ್ಕಳಿಗೆ ಅಷ್ಟೇ ಅಲ್ವಾ, ಒಟ್ಟು ಕೇಕ್ ಫುಲ್ ಕ್ರೇಜಿ ಅವ್ರಿಗೆ. ಇವಾಗ ಕೇಕ್ ಅಂದರೆ ತುಂಬಾ ಇಷ್ಟ ಈಗಿನ ಮಕ್ಕಳಿಗೆ. ಅವರಿಗೆಲ್ಲ ಅದು ಇಷ್ಟ, ಕೇಕ್ ತಿನ್ನಬೇಕು, ಕೇಕ್ ನೋಡಬೇಕಂತೇಳಿ. ಎಷ್ಟು ಅವ್ರನ್ನ ಹಿಡ್ಕೊಂಡು ಫೋಟೋ ತೆಗ್ದು ಹಾಕೋಷ್ಟಿಗೆ ಸಾಕಾಗೋಗ್ಬಿಡುತ್ತೆ ನೋಡಿ. ಅಷ್ಟು ಕಿತಾಪತಿ ಮಾಡ್ತಾಯಿದ್ರು ಇಬ್ಬರು ಸೇರಿ. ನೋಡ್ತಿರ್ಬೋದು, ಆ್ಯನಿವರ್ಸರಿ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. ಈ ವಿಡಿಯೋ ತುಂಬಾ ಚಿಕ್ಕ ವಿಡಿಯೋ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋನ ನೀವು ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ನಮೋ 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 ನೋಡ್ ನಮೋ ಅಡ್ವರ್ಟೈಸ್ ಬಂದ್ಬಿಟ್ಟದನ್ನು. ಅಯ್ಯೋ ನಮ್ಮ ಇಲ್ಲ ನೋಡಿ.